ರಾಜ್ಯ ಸರ್ಕಾರ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾಗಿದ್ದಲ್ಲಿ ಬಂಜಾರ ಸಮುದಾಯದ ಹಿರಿಯ ಮುಖಂಡರು, ಹಾವೇರಿ ಶಾಸಕರು ಮತ್ತು ವಿಧಾನಸಭೆ ಉಪಸಭಾಪತಿಗಳಾದ ರುದ್ರಪ್ಪ ಲಮಾಣಿಯವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಬೇಕೆಂದು ಅಖಿಲ ಕರ್ನಾಟಕ ತಾಂಡಾ ರಕ್ಷಣಾ ಯುವ ಸಂಘಟನೆ ಅಧ್ಯಕ್ಷ ಆನಂದ ರಾಠೋಡ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದಲ್ಲಿ ಬಂಜಾರ ಸಮುದಾಯದ ಶಾಸಕರಾಗಿ ಆಯ್ಕೆಯಾಗಿರುವಲ್ಲಿ ರುದ್ರಪ್ಪ ಲಮಾಣಿ ಏಕೈಕರು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಪರಿಶಿಷ್ಟ ಜಾತಿಯ ಒಟ್ಟು 36 ಮೀಸಲು ಮತಕ್ಷೇತ್ರಗಳು ಹಾಗೂ ಪರಿಶಿಷ್ಟ ಪಂಗಡದ ಒಟ್ಟು 15 ಮೀಸಲು ಮತಕ್ಷೇತ್ರಗಳಲ್ಲಿ ಬಂಜಾರ ಸಮುದಾಯದ ಮತ ನಿರ್ಣಾಯಕವಾಗಿದೆ ಎಂದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಬಿಜೆಪಿ ಸರ್ಕಾರದ ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣ ಮತ್ತು ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸುವಲ್ಲಿ ಶಿಫಾರಸನ್ನು ಖಂಡಿಸಿ ಬಿಜೆಪಿ ಹಟಾವೋ ತಾಂಡಾ ಬಚಾವೋ ಎಂಬ ಘೋಷಣೆಯ ಮೂಲಕ ರಾಜ್ಯದ ಸುಮಾರು ಸಮುದಾಯದ ಪ್ರಮುಖ ವಹಿಸಿತ್ತು ಎಂದರು. 40ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲ್ಲುವ ಬಂಜಾರ ಪಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ 30 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿರುವ ಬಂಜಾರ ಸಮುದಾಯದ ಕಾಂಗ್ರೆಸ್ ಪಕ್ಷದ ಏಕೈಕ ಸರ್ಕಾರ ಶಾಸಕರಾಗಿ ಹಾವೇರಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎಂಬ ನಂಬಿಕೆ ಇತ್ತು. ಆದರೆ ಕೆಲ ರಾಜಕೀಯ ಕಾರಣಗಳಿಂದ ಸಚಿವ ಸ್ಥಾನ ದೊರೆತಿಲ್ಲ ಎಂದರು. 3 ಬಾರಿ ಶಾಸಕರಾಗಿರುವ ರುದ್ರಪ್ಪ ಲಮಾಣಿಯವರು 2014ರಿಂದ ಸಂತ ಸೇವಾಲಾಲ್ ಗುರೂಜಿಯವರ ಜನ್ಮಸ್ಥಳವಾದ ಸೂರಗೊಂಡನಕೊಪ್ಪ ಮಹಾಮಠದ ಸಮಿತಿಯ ಅಧ್ಯಕ್ಷರಾಗಿ ರುದ್ರಪ್ಪ ಲಮಾಣಿಯವರು ಮಹಾಮಠದ ಅಭಿವೃದ್ಧಿಗಾಗಿ ಸರ್ಕಾರದಿಂದ 50 ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿಪಡಿಸಿದ್ದಾರೆ. ಮಹಾಮಠದ 15 ಎಕರೆ ಜಾಗವನ್ನು ವಿಸ್ತರಿಸಿ ಈಗ 28 ಎಕರೆ ವಿಸ್ತರಣೆ ಮಾಡಿ ಧಾರ್ಮಿಕ ಹಾಗೂ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮೀಸಲಿಟ್ಟಿದ್ದಾರೆ ಎಂದರು. ಮತ್ತು ಈಗಾಗಲೇ ಸರ್ಕಾರ ಬಂದು 2-3 ವರ್ಷ ಕಳೆದರೂ ಕೂಡ ಇನ್ನುವರೆಗೆ ರಾಜ್ಯದ ಆಯಾ ಸರ್ಕಾರದ ನಿಗಮದ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ಸದಸ್ಯರನ್ನಾಗಿ ಇದುವರೆಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ನಾಮನಿರ್ದೇಶನ ಸದಸ್ಯರನ್ನಾಗಿ ನೇಮಕ ಮಾಡಿರುವುದಿಲ್ಲ. ಆದ್ದರಿಂದ ದುಡಿದ ಕಾರ್ಯಕರ್ತರಿಗೆ ನೋವು ಹೇಳಲು ಪಕ್ಷದಲ್ಲಿ ಬಹಳಷ್ಟು ತಂದಿರಬಹುದು ಎಂದು ತಪ್ಪಾಗಲಿಕ್ಕಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೆಲಸ ಮಾಡಿದ ಯುವಕರಿಗೆ ಈ ಕೂಡಲೇ ನಿಗಮ ಮಂಡಳಿಗಳಿಗೆ ನೇಮಕ ಮಾಡಿ ಆದೇಶಿಸಲು ರಾಜ್ಯ ಸರ್ಕಾರಕ್ಕೆ ನಾಮ ಒತ್ತಾಯ ಮಾಡುತ್ತೇವೆ ಮತ್ತು ಈ ಕೂಡಲೇ ರುದ್ರಪ್ಪ ಲಮಾಣಿ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ ಎಂದರು. ಇವತ್ತು ವಿಡಿಯೋ ಮುಖಾಂತರ ತಮ್ಮಲ್ಲಿ ಬಯಸುವುದೇನೆಂದರೆ, ನಾನು ಆನಂದ ರಾಠೋಡ್, ಅಖಿಲ ಕರ್ನಾಟಕ ತಾಂಡಾ ರಕ್ಷಣಾ ಯುವ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪರಿಶಿಷ್ಟ ಜಾತಿ ಭಾಗದ ಜಿಲ್ಲಾ ಉಪಾಧ್ಯಕ್ಷನಾಗಿ ಇವತ್ತು ಮಾಧ್ಯಮದವರಿಗೆ ಎಲ್ಲರಿಗೆ ನಾವು ವಿನಿಸುವುದೇನೆಂದರೆ, ಈಗ ರಾಜ್ಯದಲ್ಲಿ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಬಗ್ಗೆ ಬದಲಾವಣೆ ಹಾಗೂ ಮುಖ್ಯಮಂತ್ರಿ ಸ್ಥಾನವನ್ನು ಬದಲಾವಣೆ ಬಗ್ಗೆ ಈಗಾಗಲೇ ಕೇಂದ್ರದಲ್ಲಿ ಎಲ್ಲ ರೀತಿ ನಡೀತಾ ಇರೋದು ಎಲ್ಲ ಮಾಧ್ಯಮದವರಿಗೆ ಗೊತ್ತಿರೋ ವಿಚಾರ. ಆದ್ದರಿಂದ ನಾವು ಕರ್ನಾಟಕ ರಾಜ್ಯದ ಬಂಜಾರ ಸಮುದಾಯದ ವತಿಯಿಂದ ನಾವು ವಿನಂತಿ ಮಾಡ್ಕೋತೀವಿ, ಇವತ್ತಿನ ದಿನ ನಮ್ಮ ಹಾವೇರಿ ಜಿಲ್ಲೆಯ ಸನ್ಮಾನ್ಯ ಶ್ರೀ ರುದ್ರಪ್ಪ ಲಮಾಣಿ ಉಪಸಭಾಪತಿಗಳು ಅವರಿಗೆ ದಯಮಾಡಿ ಮಾನ್ಯ ಸರ್ಕಾರದ ಕೇಂದ್ರದ ನಾಯಕರು ಹಾಗೂ ರಾಜ್ಯದ ಎಲ್ಲ ನಾಯಕರು ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತೀನಿ, ದಯಮಾಡಿ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಏಕೆಂದರೆ ಈ ಹಿಂದೆ ಹಲವಾರು ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬರಬೇಕಾದ್ರೆ ಬಂಜಾರ ಸಮುದಾಯದ ಕೊಡುಗೆ ಅಪಾರವಾಗಿದೆ, ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಮತ್ತು ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಕೂಡ ಬಾಗಲಕೋಟೆ ಹಾಗೂ ದಾವಣಗೆರೆ ಜಿಲ್ಲೆಯಲ್ಲಿ ಜಯಬೇರಿ ಕಾಂಗ್ರೆಸ್ ಪಕ್ಷ ಸಾಧಿಸುವಲ್ಲಿ ನಮ್ಮ ಬಂಜಾರ ಸಮುದಾಯದ ಕೊಡುಗೆ ಏನೆನ್ನೋದು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ದರಿಂದ ನಾವು ಕೈ ಮುಗಿದು ಕೇಳ್ಕೊತೀವಿ, ದಯಮಾಡಿ ನಮ್ಮ ಸನ್ಮಾನ್ಯ ರುದ್ರಪ್ಪ ಲಮಾಣಿ ಸಾಹೇಬರಿಗೆ ಈ ಕೂಡಲೇ ಕ್ಯಾಬಿನೆಟ್ ದರ್ಜೆ ಎಲ್ಲ ಸಚಿವ ಸ್ಥಾನ ನೀಡಿದ್ದಲ್ಲಿ ನಮ್ಮ ರುದ್ರಪ್ಪ ಲಮಾಣಿಯವರಿಗೆ ಈಗ ಕಾಂಗ್ರೆಸ್ ಸರ್ಕಾರ ಜೊತೆ ಈಗ ಹೊಸ ಮುಖ್ಯಮಂತ್ರಿ ಹಾಗೂ ಸಚಿವ ಸ್ಥಾನ ನೀಡಿದ್ದಲ್ಲಿ ದಯಮಾಡಿ ನಮ್ಮ ರುದ್ರಪ್ಪ ಲಮಾಣಿಯವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ನೀಡಬೇಕಂತ ಈ ವಿಡಿಯೋ ಮುಖಾಂತರ ಆಗ್ರಹಿಸ್ತೀನಿ. ಮತ್ತು ಏಕೆಂದರೆ ಈ ಸಚಿವ ಸ್ಥಾನ ನೀಡದಿದ್ದಲ್ಲಿ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಸಮುದಾಯದಿಂದ ಸರ್ಕಾರಕ್ಕೆ ಯಾವುದೇ ಹಿನ್ನಡೆ ಆಗ್ಬೋದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂತಂದರೆ ಸುಮಾರು ನಮ್ಮ ಸರ್ಕಾರ ಬಂದು 3 ವರ್ಷ ಕಳೆದರೂ ಕೂಡ ನಮ್ಮ ಸಮುದಾಯದಲ್ಲಿ ಯಾವುದೇ ರೀತಿ ಸಚಿವ ಸ್ಥಾನವನ್ನು ಯಾರಿಗೂ ನೀಡಿಲ್ಲ. ಒಬ್ಬರೇ ನಮ್ಮ ಶಾಸಕರಿರೋದು ರುದ್ರಪ್ಪ ಲಮಾಣಿಯವರು ಒಬ್ಬರೇ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು. ಆದ್ದರಿಂದ ತಾವು ದಯಮಾಡಿ
ರಾಜ್ಯ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರದಲ್ಲಿರುವಂಥ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ನಮ್ಮ ಖರ್ಗೆ ಸಾಹೇಬರ ಅಧ್ಯಕ್ಷರು ಎಲ್ಲರಿಗೂ ತಮ್ಮ ಮನವಿ ಮಾಡ್ಕೋತೀನಿ. ದಯಮಾಡಿ ನಮ್ಮ ಬಂಜಾರ ಸಮುದಾಯಕ್ಕೆ ಉಸ್ತುವಾರಿ ಸ್ಥಾನವನ್ನು ನೀಡಬೇಕಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.